ಮಿಲ್ನಾ ಅವರೇ, ಫೈನಲಿ ಈಗ ನಿಮ್ಮ ಸಿನಿಮಾದಲ್ಲಿ ಏನಂದರೆ ಹುಡುಗಿರಿಗಿಂತ ಹುಡುಗರಿಗೆ ಬೇಗ ಕನೆಕ್ಟ್ ಆಗಿಬಿಡ್ತಾರೆ. ಬಿಕಾಸ್ ಒಂದು ಲವ್ ಸ್ಟೋರಿ ಇರುತ್ತೆ, ಆ ಲವ್ ಫೇಲ್ಯೂರ್ ಆದಾಗ ಹೇಗೆ ಹೊರಗೆ ಬರಬೇಕು ಅನ್ನುವಂಥ ಒಂದು ಮೆಸೇಜ್ ಇರುತ್ತೆ, ಒಂದಷ್ಟು ನೀತಿ ಪಾಠಗಳನ್ನು ಹೇಳ್ತೀರಾ ನೀವು ತುಂಬ. ಸೊ ಈ ಸಿನಿಮಾದಲ್ಲಿ ಹ್ಯಾಸ್ ಎ ಲವರ್ ಆಗಿ ಅಂತ ನಾನು ಅನ್ಕೊಂಡಿರ್ತೀನಿ, ಏನನ್ನ ಸಪೋರ್ಟಿವ್ ಆಗಿ ನಿಂತಿರ್ತೀರಾ ಅವ್ರಿಗೆ? ಬಿಕಾಸ್ ಎಲ್ಲರೂ ಕೂಡ ಬೈತಾ ಇರ್ತಾರೆ, ನಾನು ಆಲ್ಮೋಸ್ಟ್ ನೋಡಿದಾಗ ಅವ್ರಿಗೆ ಆರಾಮಾಗಿರ್ತಾನೆ ಅಂತ ಹೇಳ್ಬಿಟ್ಟು. ಸಾಕಷ್ಟು ಜನ ಹುಡುಗರು ಲೈಫಲ್ಲೂ ಅದೇ ಥರ ಬೈಸ್ಕೊಳ್ತಾ ಇರ್ತಾರೆ ಮನೆಯಲ್ಲಿ. ಒಬ್ರು ಲವರ್ ಆಗಿರೋರು ಅವ್ರಿಗೆ ಸಪೋರ್ಟಿವ್ ಆಗಿ ನಿಂತಿರ್ತಾರೆ. ಸೊ ಆ ರೀತಿಯಾದಂತಹ ಪಾತ್ರ ನಿಭಾಯಿಸಿದ್ರೆ ಏನು ಮೆಸೇಜ್ ಕೊಟ್ಟಿದ್ದೀರಾ? ಡೆಫಿನೆಟ್ಲಿ ನಿಭಾಯಿಸಿದ್ದೀನಿ ಅನ್ಸುತ್ತೆ, ಆ ರೀತಿ ಇದೆ. ಬಟ್ ಐ ಡೋಂಟ್ ವಾಂಟ್ ಟು ರಿವೀಲ್ ಮೋರ್. ಬಟ್ ನಾನು ಟ್ರೈ ಮಾಡ್ತಾ ಇದ್ದೀನಿ, ಆ ರೀತಿ ಇದೆ. ಐ ಥಿಂಕ್ ಕ್ಲೈಮ್ಯಾಕ್ಸ್ ಅಲ್ಲೂ there is a very very good something that you know which is very very nice about the character. ನಾನು ಹೇಳಲ್ಲ, ಐ ಡೋಂಟ್ ವಾಂಟ್ ಟು ಸೇ ಮಚ್. ಏನು ಹೇಳಲ್ಲ ಅಲ್ಲ, ಅಂದ್ರೆ ಕತೆ ನಿಮಗೆ ನೋಡೋವಾಗ ಮಜಾ ಹೋಗ್ಬಿಡುತ್ತೆ. ಹೇಳ್ಬಾರ್ದು ಅಂತಲ್ಲ, ಏನು ರಿವೀಲ್ ಮಾಡಬಾರ್ದು, ಏನೋ ಮಾಡಿದ್ರೆ ನೋಡೋವಾಗ ನೀವು ಕ್ವಶನ್ ವಾಸ್ ರೈಟ್. ಇಷ್ಟೊಂದು ಲವ್ ಮಾಡೋರು ಹೆಂಗೆ ಕೇಳ್ತಾವ, ತೀರಾ ಎಕ್ಸ್ಟ್ರೀಮ್ ಲೆವೆಲ್. ಒಂದು ಎಪಿಸೋಡ್ 2-3 ಎಪಿಸೋಡ್ ಮಿಲನ್ ಅವರ ಪಾತ್ರಕ್ಕಿದೆ. ಅದನ್ನ ಈಗ ಹೇಳ್ಬಿಟ್ರೆ ನೋಡೋವಾಗ ಮಜಾ ಹೋಗ್ಬಿಡುತ್ತೆ. ನಾವೇನಕ್ಕೆ ಹಿಡಿದಿಟ್ಕೊಂತೀವಿ ಅಂದ್ರೆ ನೋಡೋವಾಗ ಮಜಾ ಕೊಡೋದಕ್ಕೆ ಅಂತ. ಬುಕ್ ಓದಕ್ ಶುರು ಮಾಡಿ ಲಾಸ್ಟ್ ಪೇಜ್ ಫಸ್ಟೇ ಓದ್ಬಿಟ್ಟು ಹೌದು, ಇವಾಗ ನಾನು ಇಂಟರ್ವಲ್ ಬ್ಲಾಕ್ ಹೇಳ್ಬಿಟ್ರೆ ನಿಮಗೆ ನೀವು ಹೌದಾ ಅಂದ್ಬಿಡ್ತೀರಾ. ಬಟ್ ಅಲ್ಲಿ ನೋಡುವಾಗ ನಿಮ್ಗೆ ಅದು ಸಬ್ ಕಾನ್ಶಿಯಸ್ ಮೈಂಡಲ್ಲಿ ಅದನ್ನ ಇದ್ದುಬಿಟ್ರೆ ನಿಮ್ಗೆ ಮಜಾನೇ ಕೊಡಲ್ಲ ನಾನು. ಸೊ ಎಲ್ಲವೂ ನಾವು ಏನು ಟ್ರೈಲರ್ ಕಟ್ ಮಾಡೋದಿಲ್ಲ ಅಂದರೆ ದಿಸ್ ಈಸ್ ಕಾಲ್ಡ್ ಸ್ಕ್ರೀನ್ ಪ್ಲೇ ಅಲ್ವಾ. ಈವನ್ ದ ಪ್ರಮೋಷನ್ ಇಸ್ ಆಲ್ಸೋ ಸ್ಕ್ರೀನ್ ಪ್ಲೇ ಅಂತೀನಿ ನಾನು. ಏನು ಹೇಳಬೇಕು ಏನು ಹೇಳ್ಬಾರ್ದು ಅನ್ನೋದು ನಾವು ಫಿಕ್ಸ್ ಆಗಿ ಬಂದಿರ್ತೀವಿ. ಅದಕ್ಕೆ ಅದನ್ನ ಜಿಪ್ ಆಲ್ರೆಡಿ ಸಾಕಷ್ಟು ಕೆಲಸ ಮಾಡಿದೀವಿ, ಸಾಕಷ್ಟು ಮಾತಾಡಿದೀವಿ. ಐ ಥಿಂಕ್ ಈ ಮೊಮೆಂಟ್ ಅಲ್ಲಂತೂ ಥಿಯೇಟರ್ಗೆ ಬರೋದಷ್ಟೇ. ಅಂದ್ರೆ ಜನ ನೋಡ್ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದೀವಿ ಹೊರತು ಏನು ಬಾಯಿಂದ ಹೇಳಿದ್ರೆ ಅದಕ್ಕೆ ವ್ಯಾಲ್ಯೂ ಇರಲ್ಲ ಅಂತ ಅನ್ಸುತ್ತೆ. ಸೂಪರ್. ಇನ್ನು ಮಿಲನಾ ಅವರೇ ಪಾತ್ರಕ್ಕೆ ಬೇಕಾಗಿತ್ತು ಅಂತ ಹೇಳಿದ್ರೆ ನೀವು ಈಗಷ್ಟೇ, ಯಾಕಾಗಿ ಅಂತ ಹೇಳ್ಬಿಟ್ಟು? ಆ ಕ್ಯಾರೆಕ್ಟರ್ಗೆ ಅಷ್ಟೊಂದು ವೆಯ್ಟೇಜ್ ಇತ್ತು. ಆ್ಯಂಡ್ ನನಗೆ ಆ ಲುಕ್ ಆಗಿರ್ಬೋದು, ಒಂದು ಎಲ್ಲವೂ ಮಿಲನ ಪರ್ಫೆಕ್ಟ್ ಸೂಟ್ ಆಗ್ತಾರೆ ಅಂತ ವೆನ್ ವಿ ಹ್ಯಾಡ್ ಎ ಡಿಸ್ಕಷನ್ ಫ್ರಮ್ ದ ಪ್ರೊಡಕ್ಷನ್ ಹೌಸ್ನು ಮಿಲನ್ ಅವ್ರು ಬಂತು. ಮತ್ತು ನಾವು ಪ್ರತಿ ಸಾರಿ ಭೇಟಿ ಮಾಡಿದಾಗ ವಿ ಹ್ಯಾವ್ ಟು ವರ್ಕ್ ಅನ್ನೋದಿತ್ತು. ನನಗೆ ಕೃಷ್ಣ ಅವರು ವೆರಿ ಗುಡ್ ಫ್ರೆಂಡ್, ಮಿಲನ್ ಅವರು. ಸೊ ಅದಿತ್ತು. ಸೊ ಎಲ್ಲವೂ ಕೂಡಿ ಬಂತು. ಸೊ ಓಕೆ, ಯಾಕೆ ಮಿಲನ್ನೇ ಹೋಗ್ಬಾರ್ದು, ಚೆನ್ನಾಗಿರುತ್ತಲ್ಲ. ಈವನ್ ಶಿ ರಿಸೀವ್ಡ್ ಇಟ್ ಇನ್ ದ ಸೇಮ್ ವೇ. ವೆನ್ ಶಿ ಹರ್ಡ್ ದ ಸ್ಕ್ರಿಪ್ಟ್ ಶಿ ವಾಸ್ ಲೈಕ್ ಓಕೆ ಲೆಟ್ಸ್ ಡೂ ಇಟ್. ಇದು ಏನಂದರೆ ಅವ್ರು ಹೀರೋಯಿನ್ ಆಗಿ ನಾನು ಹೀರೋ ಆಗಿ, ಇಲ್ಲಾಂದರೆ ವಿ ಆರ್ ಅ ಫ್ಯಾಮಿಲಿ. ನಾವು ಮಿಲನ, ನಾನು, ಇದೆಲ್ಲವೂ ನಾವು ಒಂದು ಕುಟುಂಬ ಆಗಿದ್ದೀವಿ. ಫ್ರಮ್ ದ ಪ್ರೊಡ್ಯೂಸರ್ ಒಂದು ತಂಡ ತುಂಬ ನೀಟಾಗಿ ಕೂಡಿ ಬಂತು. ಈ ಸಿನಿಮಾಗೆ ಏನು ಬೇಕೋ ತಗೊಂತೀವಿ. ಇವಾಗ ಅಚ್ಚುತಣ್ಣವ್ರು ಬಂದು ಮಾಡಿ ಹೋಗಿರ್ಬೋದು ಅಷ್ಟೇ, ಅವರು ಕಾಲ್ ಮಾಡ್ತಿರ್ತಾರೆ, ತುಂಬ ಚೆನ್ನಾಗಿ ಬರ್ತಿದೆ, ತುಂಬ. ಅವ್ರು ಪ್ರತಿದಿನ ಒಂದೊಂದು ಸಿನಿಮಾ ಹೋಗಿ ಶೂಟ್ ಮಾಡೋವಂಥ ಡೇ ಆರ್ಟಿಸ್ಟು. ಇವತ್ತು ನನಗೆ 2 ದಿನ ಇಲ್ಲಿ ಮಾಡಿದಿನ 2 ದಿನ ಅದು. ಬಟ್ ಅವ್ರು ಮಾಡಾದ್ರೂ ಇವತ್ತು ಕಾಲ್ ಮಾಡಿ ಫಾಲೋ ಅಪ್ ಮಾಡಿ ತುಂಬ ಚೆನ್ನಾಗಿದೆ ಅಂದಾಗ ಅರವಿಂದ್ ಸ್ವಾಮಿ ಏನಂತಾರೆ, ಆ ಪಾಸಿಟಿವ್ನೆಸ್ ಅಲ್ಲಿಂದನೇ ಶುರುವಾಯ್ತು ನಮಗೆ. ನೈಸ್. ಸಿನಿಮಾದ ಬಗ್ಗೆ ಜಾಸ್ತಿ ಗುಟ್ಟು ಬಿಟ್ಕೊಡ್ತಾ ಇಲ್ಲ, ಒಳ್ಳೇದೇನೆ. ಫೈನಲ್ ಆಗಿ ಇಬ್ರಿಗೂ ಕೂಡ ಪ್ರಶ್ನೆ, ಈ ಸಿನಿಮಾದ ಮುಖಾಂತರ ನಿಮಗಂತೂ 11ನೇ ಸಿನಿಮಾ ಬೇರೆದೇ ರೀತಿ ಅಂತ ಹೇಳ್ತಾ ಇದ್ರೆ, ಏನನ್ನ ಪ್ರಾಮಿಸ್ ಮಾಡ್ತೀರಾ ಜನಗಳಿಗೆ, ಹಾಗೆ ಜನಗಳಿಂದ ಏನನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ? ಜನಗಳಿಂದ ಎಕ್ಸ್ಪೆಕ್ಟ್ ಮಾಡೋದಷ್ಟೇ, ಸಿನಿಮಾ ನೋಡಿ ದಂಡು ಫುಲ್ ಫ್ಯಾಮಿಲಿ ಬಂದು ನೋಡಿ ಅಂತಾನೆ ಎಕ್ಸ್ಪೆಕ್ಟ್. ಅಂಡ್ ಆಲ್ಸೋ ಜನ ಸಿನಿಮಾ ನೋಡ್ಲಿ ಅಂತ ಟಿಕೆಟ್ ಪ್ರೈಸಸ್ ಕೂಡ ಅವರು. ಹೌದು, ನಾನು ಅದೊಂದು ಮರ್ತ್ಬಿಟ್ಟೆ. ಆಫರ್ ಅದ್ಭುತವಾಗಿದೆ, ಆಫರ್ ಹೇಳ್ಬಿಡಿ ನೀವೇನೆ. ಯಾಕಂದ್ರೆ ಸ್ಟೂಡೆಂಟ್ಸ್ಗೆಲ್ಲ ಎಲ್ಲೋ ಒಂದ್ ಕಡೆ ಸಿನಿಮಾ ನೋಡ್ಬೇಕು ಅಂತಿರುತ್ತೆ. ನಾವು ಆ ಫೇಸ್ ನ ದಾಟ್ಕೊಂಡ್ ಬಂದಿದೀವಿ. ಒಂದು 5-6 ಜನ ಹೋಗ್ಬೇಕು, 8 ಜನ ಹೋಗ್ಬೇಕು ಅಂದಾಗ ಫಸ್ಟ್ ಪಾಪ ಸ್ಟೂಡೆಂಟ್ಸ್ ಬಜೆಟ್ ಇರಲ್ಲ, ನೋಡದೆ ಟಿಕೆಟ್ ಪ್ರೈಸ್ 300-400 ರೂಪಾಯಿ ಇದ್ರೆ ಅಯ್ಯೋ ಇಬ್ರು ಹೋಗೋ ಕಡೆ ಎಷ್ಟು ಜನ ಹೋಗ್ಬೋದು, ಕಮ್ಮಿ ಇದ್ರೆ ಟಿಕೆಟ್ಸ್ ಅಂತ. ಐ ಥಿಂಕ್ ದಟ್ ವೇ ದೇವ್ ಟೇಕನ್ ಅ ವೆರಿ ವೆರಿ ಗುಡ್ ಡಿಸಿಷನ್. ಬಹಳಷ್ಟು ಜನ ಸಿನಿಮಾ, ಇನ್ಫ್ಯಾಕ್ಟ್ ದೊಡ್ಡ ಫ್ಯಾಮಿಲೀಸ್ಗಳು ಕೂಡ ತುಂಬಾ ಪ್ರಾಬಬ್ಲಿ ಕೆಲವ್ರಿಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ. ಟಿಕೆಟ್ ಪ್ರೈಸಸ್ 300-400 ರೂಪಾಯಿ ಇದ್ದಾಗ ಒಬ್ಬೊಬ್ಬರಿಗೆ. ಸೊ ಐ ಥಿಂಕ್ ದಟ್ಸ್ ಹೌ ದೇವ್ ಟೇಕನ್ ಅ ವೆರಿ ವೆರಿ ಗುಡ್ ಸ್ಟ್ಯಾಂಡ್ ಸಿನಿಮಾಗೆ. ಅದ್ರಲ್ಲಿ ಎಲ್ಲೋ ಒಂದ್ ಕಡೆ ಇಟ್ ವಿಲ್ ವರ್ಕ್ ಅಂತ ಅನ್ಸುತ್ತೆ. ಓಕೆ, ನೋಡಿ ವೀಕ್ಷಕರೇ, ನವೆಂಬರ್ 22ಗೆ ಸಿನಿಮಾ ರಿಲೀಸ್ ಆಗುತ್ತೆ. 3 ದಿನ ಅಷ್ಟೇ ಆಫರ್ ಇರುತ್ತೆ, 99 ರೂಪಾಯಿ. ಎಲ್ಲರೂ ಕೂಡ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ, ಒಳ್ಳೆ ಸಖತ್ತಾಗಿರೋ ಆಫರ್ ಕೂಡ ಕೊಟ್ಟಿದ್ದಾರೆ. ಓಕೆ, ಇದನ್ನೆಲ್ಲ ಸಿನಿಮಾ ಹೊರತುಪಡಿಸಿ ಒಂದಷ್ಟು ಮಾತುಗಳು ಇಂಡಸ್ಟ್ರಿ ಬಗ್ಗೆ, ಏನಾಗ್ತಾ ಇದೆ ಇಂಡಸ್ಟ್ರಿಲಿ ಅಂತ ಹೇಳ್ಬಿಟ್ಟು. ಈಗ ಒಂದಷ್ಟು ಮಾತುಗಳು ಕೇಳಿ ಬರ್ತಾ ಇದೆ ಆಚೆ ಕಡೆಯಿಂದ, ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಕಾಂತಾರ, KGF, ಕಾಟೇರ ಅದಾದ ನಂತರ ಒಳ್ಳೆ ಸಿನಿಮಾಗಳು ಬರ್ತಾ ಇಲ್ಲ. ಜೊತೆಗೆ ಜನಗಳು ಥಿಯೇಟರ್ಗೆ ಬಂದು ಸಿನಿಮಾ ನೋಡ್ತಾ ಇಲ್ಲ, ಯಾಕಾಗಿರ್ಬೋದು? ಬಂತಲ್ವಾ, ಭೀಮಾ ಬಂತಲ್ಲ, ಕೃಷ್ಣಪುರ ಬಂತು, ಬಗೀರ ಬಂತು, ಭೈರತಿ ರಣಗಲ್ ಬಂತು, ಜನ ಬರ್ತಿದ್ದಾರೆ. ನಾನು ಯಾವಾಗ್ಲೂ ಅದನ್ನ ಹೇಳೋದು, ನೀವು ನೆಗೆಟಿವ್ ನೋಡಿದ್ರೆ ನೆಗೆಟಿವೇ ಕಾಣಿಸುತ್ತೆ, ನೀವು ಪಾಸಿಟಿವ್ ನೋಡಿದ್ರೆ ಪಾಸಿಟಿವೇ ಕಾಣಿಸುತ್ತೆ. ಅದು ಎಲ್ಲಾ ಇಂಡಸ್ಟ್ರಿಲೂ ಇರುತ್ತೆ, ಎಲ್ಲಾ ಸಿನಿಮಾಗೂ ಎಲ್ಲರೂ ಬಂದು ನೋಡೋದು. ಅದರ್ ಇಂಡಸ್ಟ್ರಿಯಿಂದ ನಮಗೆ ಬಿಗ್ ಸಿನಿಮಾಗಳು ಮಾತ್ರ ಬರ್ತಿರೋದು. ನಮ್ಮ ಹೆಸರು ಕಾಣಿಸೋದು ಬರೀ ದೊಡ್ಡ ಹೆಸರುಗಳಷ್ಟೇ. ಅಲ್ಲೂ ಸೇಮೆ, ಎವ್ರಿಥಿಂಗ್ ಇಸ್ ಸೇಮ್.
ವಿ ಆರ್ ಆಲ್ಸೋ ಇನ್ ದ ಸೇಮ್. ಸಿ ನಮಗೇನಂದ್ರೆ ಈಗ ಸೇ ಫಾರ್ ಎಕ್ಸಾಂಪಲ್ ಈ ಕಡೆ ಒಂದು ದೇವಾರ ಒಂದು ಪುಷ್ಪ 2 ಕಾಣಿಸ್ಬೋದು, ಬಟ್ ಎಷ್ಟು ಸಿನಿಮಾಗಳು ಬಂದು ಹೋಗುತ್ತೆ, ಎಲ್ಲ ಸಿನಿಮಾಗಳು ನಾವು ನೋಡಲ್ಲ. ದೊಡ್ಡ ಸ್ಟಾರ್ ಸಿನಿಮಾಗಳನ್ನ ಬಟ್ ಎಷ್ಟು ಸಿನಿಮಾಗಳಾಗುತ್ತೆ, ಎಷ್ಟು ಸಿನಿಮಾಗಳು ಬಂದು ಹೋಗಿದ್ದು ಗೊತ್ತಾಗಲ್ಲ. ಸೊ ನಮಗೆ ಬೇರೆ ಇಂಡಸ್ಟ್ರಿ ದೊಡ್ಡ ಸಿನಿಮಾಗಳು ಮಾತ್ರ ಕಾಣುತ್ತೆ. ಸೊ ಐ ಥಿಂಕ್ ಜನ ಸಿನಿಮಾ ನೋಡ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಇವಾಗ ಇನ್ಫ್ಯಾಕ್ಟ್ 1-2 ತಿಂಗಳಲ್ಲಂತೂ ಒಂದು 5-6 ಸಿನಿಮಾಗಳು ಗೆದ್ದಿದ್ದಾವೆ, ವಿಚ್ ಇಸ್ ವೆರಿ ಗುಡ್. ಇವನ್ ಇಬ್ಬನಿ ಡಿಡ್ ವೆಲ್, ರಕ್ಷಿ ಪ್ರೊಡಕ್ಷನ್ ಅದು ಎಲ್ಲವೂ ಸಿನಿಮಾಗೆ ಏನು ಬೇಕೋ ಅದು ತೊಗೊಳುತ್ತೆ. ನಾವು ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂದಾಗ, ಸಿನಿಮಾ ಸೋತಾಗ ನಾವು ಹುಟ್ಟಾಕಿರೋ ಸಬೂಬಿದು ಇಂಡಸ್ಟ್ರಿಯಲ್ಲಿ ಏನೋ ಬರ್ತಿಲ್ಲ, ಜನ ಬರ್ತಿಲ್ಲ, ಇನ್ನೊಂದು ನಮ್ಮಲ್ಲಿ ಮಿಸ್ಟೇಕ್. ನಾವು ಯಾವುದೇ ಗೆದ್ದಾಗ ನಂದೇ ಅಂತೀವಿ, ಸೋತಾಗ ಹಲವಾರು ರೀಸನ್. ಆ ಹಲವಾರು ರೀಸನಲ್ಲಿ ಇದೊಂದು ರೀಸನ್, ಜನ ಬಂದಿಲ್ಲ ಗುರು, ಬಂದಿದ್ರೆ ಸಿನಿಮಾ ಇಸ್ ಗುಡ್, ಪೀಪಲ್ ವಿಲ್ ಕಮ್, ಅದನ್ನು ಮೆರೆಸ್ತಾರೆ, ಅದರಲ್ಲಿ ಯಾವ ಡೌಟು ಇಲ್ಲ. ದೇ ಹ್ಯಾವ್ ದ ಬಿಗ್ಗೆಸ್ಟ್ ಎಕ್ಸಾಂಪಲ್. ಲವ್ ಮಾಕ್ಟೇಲ್ ಸೇಮ್ ಅವತ್ತು ಇದೇ ಪರಿಸ್ಥಿತಿ, ಅದೇ ಇದರಲ್ಲಿತ್ತು. ದೇ ಸ್ಟಾರ್ಟೆಡ್, ದೇ ಫಾಟ್ ಬ್ಯಾಕ್ ಒನ್ ಸಿಂಗಲ್ ಥಿಯೇಟ್ರಿಂದ ಮತ್ತೆ ಇಡೀ ಕರ್ನಾಟಕ ಓಪನ್ ಮಾಡಿದ್ರಲ್ಲ. ಅದು ಏನಕ್ಕೆ ಸಾಧ್ಯ ಆಯ್ತು ಹೇಳಿ? ಇಟ್ಸ್ ಓನ್ಲಿ ದ ಸಿನಿಮಾ. ಲವ್ ಮಾಕ್ಟೇಲ್ಗೆ ಇದ್ದಂಥ ಒಂದು ವ್ಯಾಲ್ಯೂ, ಇಟ್ ಟುಕ್ ಎವ್ರಿಥಿಂಗ್. 2 ಬಂದಾಗೂ ಪೀಪಲ್ ರಿಸೀವ್ಡ್. ಸೊ ಸಿನಿಮಾ ಅಷ್ಟೇ, ಸಿನಿಮಾ ಚೆನ್ನಾಗಿದ್ರೆ ಒಂದು ಶೋಪ್ ಸಾಕು ತಗೊಂಡೋಗೋದಕ್ಕೆ. ಸಿನಿಮಾ ಚೆನ್ನಾಗಿಲ್ಲ ಅಂದರೆ ನೀವು ಎಷ್ಟು ಸೆಂಟ್ರಲ್ ಹಾಕಿದ್ರು ಒಂದಿನಕ್ಕಿರಲ್ಲ, ಮಾರ್ನಿಂಗ್ ಶೋ. ಸೊ ಇಟ್ಸ್ ಆಲ್ ಸಿನಿಮಾ ಅಷ್ಟೇ. ಓಕೆ, ಈಗ ಸದ್ಯಕ್ಕೆ ಆದಂತಹ ಒಂದು ಕನ್ನಡ ಇಂಡಸ್ಟ್ರಿಗೆ ಆಘಾತವಾಗುವಂತಹ ಘಟನೆ ಅಂದರೆ ನಮ್ಮ ಗುರುಪ್ರಸಾದ್ ಅವರ ಒಂದು ಆತ್ಮಹತ್ಯೆಯ ಪ್ರಕರಣ ಕೇಳಿ ಬರ್ತಾ ಇತ್ತು. ಸಿನಿಮಾಗೆ ದುಡ್ಡು ಹಾಕ್ಬಿಟ್ಟು ದುಡ್ಡಿಲ್ಲದೆ ಅಂದರೆ ಸಾಲಕ್ಕೆ ಹೆದರ್ಕೊಂಡು ಸೂಸೈಡ್ ಮಾಡಿಕೊಂಡ್ರು ಅನ್ನುವಂತಹ ಮಾತುಗಳು ಕೇಳಿ ಬಂತು. ಸೊ ಆ ಬಗ್ಗೆ ಮಾತನಾಡೋದಾದರೆ, ಐ ಮೀನ್ ನಾನು ಫಸ್ಟ್ ಆ ನ್ಯೂಸ್ ಕೇಳಿದ ಕೂಡಲೇ ಶಾಕ್ ಆಯಿತು. ಏನಕ್ಕೆ ಈ ಡಿಸಿಷನ್ನು? ಐ ಮೀನ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಈಸ್ ಅ ಗ್ರೇಟ್ ಡೈರೆಕ್ಟರ್, ಎವ್ರಿಥಿಂಗ್. ಆ ಡಿಸಿಷನ್ ತೊಗೊಂಡಿರೋ ಧೈರ್ಯ ಫೇಸ್ ಮಾಡಿದ್ರೆ ತುಂಬ ಚೆನ್ನಾಗಿರ್ತದೆ. ಐ ಲಿಟ್ರಲಿ ಹೇಟ್ ಇಟ್ ನೋಡಿದ ತಕ್ಷಣ. ಒನ್ ಲೈಫ್ ವೆರಿ 1 ಸೆಕೆಂಡ್ಸ್ ಆಗಿ ನಾವು ಆ ಡಿಸಿಷನ್ ತೊಗೊಳೋದಕ್ಕೆ. ಯಾರಿಗಿಲ್ಲ ಸಾಲ, ಯಾರಿಗಿಲ್ಲ ಕಷ್ಟ, ಫೇಸ್ ಮಾಡೋದಲ್ಲೂ ಮಜಾ ಇದೆ ಅಂತೀನಿ ನಾನು. ಫೇಸ್ ಮಾಡಿ ಓವರ್ಕಮ್ ಎವ್ರಿಥಿಂಗ್. ಅಂದರೆ ಇವಾಗ ಏನಕ್ಕೆ ನಿಮ್ಮ ಪ್ರಶ್ನೆ ಈಗ ಕೇಳ್ತಿದ್ರೆ ಅಂದ್ರೂ ಸಿನಿಮಾ ಇಂಡಸ್ಟ್ರಿ ಆಗಿರೋದ್ರಿಂದ ಕೇಳ್ತಿದ್ರೆ, ಈ ರಿಯಲ್ ಲೈಫಲ್ಲೂ ಇಲ್ಲ ಕಾಮನ್ ಮ್ಯಾನ್ಸ್ ಆರ್ ಆಲ್ಸೋ ಫೇಸಿಂಗ್ ದಿಸ್. ನಾನು ಅದನ್ನೇ ಹೇಳ್ತೀನಲ್ಲ, ಕಷ್ಟ ಅಂದ ಕೂಡಲೇ ಏನಕ್ಕೆ ಅದನ್ನು ತೀರಾ ತಲೆಗೆ ತಗೊಂಡು ಯಾರಿಗೆ ಬರಲ್ಲ ಕಷ್ಟ. ಓಕೆ, ಸ್ಟಾರ್ಟ್ ಫ್ರಮ್ ದ ಸ್ಕ್ರ್ಯಾಚ್ ಅಗೇನ್. ಏನಾಗ್ಬಿಡುತ್ತೆ ಅಷ್ಟು ಎಕ್ಸ್ಟ್ರೀಮ್ ಧೈರ್ಯ ಇರೋರು. ನನಗೆ ಆ ಧೈರ್ಯ ಅಲ್ಲ ನಿಜವಾಗ್ಲು. ನನಗೊಂದು ನೀಡ್ಲು ಚುಚ್ಕೊಳೋದಕ್ಕೆ ಭಯ ಆಗುತ್ತೆ, ನನಗೆ ಅಷ್ಟು ಧೈರ್ಯ ಅಲ್ಲ. ನಾನು ಎಷ್ಟು ಕೋಟಿ ಸಾಲ ಬೇಕಂತ ತೀರಿಸ್ಬಿಡ್ತೀನಿ, ನನಗೆ ಆ ಧೈರ್ಯ ಇಲ್ಲ. ಸೊ ಅಷ್ಟು ಎಕ್ಸ್ಟ್ರೀಮ್ ಧೈರ್ಯ ಅವರು ಈ ಡಿಸಿಷನ್ಸ್ ತೊಗೊಬಾರ್ದು ಅನ್ಸುತ್ತೆ. ಆ್ಯಂಡ್ ಇಟ್ಸ್ ಅ ಲಾಸ್. ಐ ಥಿಂಕ್ ಯು ಶುಡ್ ಹ್ಯಾವ್ ಒಂದು ಥಾಟ್ ಯೋಚನೆ ಮಾಡಬೇಕಿತ್ತು.